ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಳ್ಕರ್, ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಇವತ್ತಿನ ಒಂದು ಟಾಪಿಕ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ದಟ್ ಈಸ್ ಅವರ್ ಬಿಮ್ಸ್ಟೆಕ್, ರೈಟ್. ಈ ಒಂದು ಬಿಮ್ಸ್ಟೆಕ್ ಅಂತಕ್ಕಂಥದ್ದು ಏನಿದೆ, ಇದರ ಒಂದು ಈ ಆರ್ಗನೈಸೇಷನ್ ನ ಕರ್ತವ್ಯ ಏನು, ಯಾವೆಲ್ಲ ಸದಸ್ಯ ರಾಷ್ಟ್ರಗಳಿದಾವೆ, ರೈಟ್. ಸೊ ಹಾಗೆ ನಮ್ಮ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಕೂಡ ಇವಾಗ ಮುಂಬರ್ತಕ್ಕಂಥ KS ಪ್ರಿಲಿಮ್ಸ್ ಎಕ್ಸಾಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್, ರೈಟ್. ಸೊ ಇದರ ಜೊತೆಗೆ ಬೇರೆ ಬೇರೆ ಆರ್ಗನೈಸೇಷನ್ಸ್ ಏನಿದಾವೆ, I2U2 ಆಗಿರ್ಬೋದು, ರೈಟ್. ಸೊ ನಮಗೆ ಬ್ರಿಕ್ಸ್ ಆಗಿರ್ಬೋದು, ಇತ್ತೀಚೆಗೆ ಜಾಯ್ನ್ ಆಗಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಯಾವಿದಾವೆ, ಇದರ ಫಸ್ಟ್ ಮೀಟಿಂಗ್ ಎಲ್ಲ ಆಗಿರೋದಿತ್ತು, ಈ ರೀತಿ ಕ್ವೆಶನ್ಸ್ ತುಂಬಾ ಕೇಳೋ ಒಂದು ಸಾಧ್ಯತೆಗಳಿರ್ತವೆ. ಇದನ್ನು ನೀವು ಸಿಲೆಬಸ್ ಆಸ್ಪೆಕ್ಟ್ಸ್ ಅಲ್ಲೂ ನೋಡೋದಾದ್ರೂ ಕೂಡ ನಾವು ಇಂಟರ್ನ್ಯಾಷನಲ್ ರಿಲೇಟೆಡ್ ಏನ್ ಕರೆಂಟ್ ಅಫೇರ್ಸ್ ಇದೆ ಅದನ್ನ ಇಲ್ಲಿ ಕವರ್ ಮಾಡ್ಕೋಬಹುದು. ಅಂಡ್ ಜೊತೆಗೆ ಮೇನ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೂ ಕೂಡ ನಮಗೆ ಏನು ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಅಲ್ಲಿ ಕೊನೆಯ ಒಂದು ಟಾಪಿಕ್ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ. ಈ ಎಲ್ಲವೂ ಕೂಡ ಈ ದೃಷ್ಟಿಕೋನದಿಂದ ಈ ಒಂದು ಬಿಮ್ಸ್ಟೆಕ್ ಅಂತಕ್ಕಂಥ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಇನ್ನೇಕ್ ತಡ, ಬನ್ನಿ ಇದರಲ್ಲಿ ಏನೇನಿದೆ ಡೀಟೇಲ್ಸ್, ಯಾಕಿದೆ ಸುದ್ದಿಯಲ್ಲಿದೆ ಅಂತಕ್ಕಂಥದ್ದನ್ನ ನೋಡೋಣ. ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಹ್ಯಾಂಡ್ ಔಟ್ ಅನ್ನ ನೀವು ಟೀಮ್ ಇಂಡಿಯಾ ಫಾರ್ ಐಎಸ್ ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋ ಮೂಲಕ ಅದರಲ್ಲಿ ಪಡಿಬಹುದಾಗಿದೆ. ಸೊ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಬಿಮ್ಸ್ಟೆಕ್ ಸಮಿಟ್ ಅಂತಕ್ಕಂಥದ್ದು ಏನಿದೆ, ಸೊ ಇದನ್ನ ನಮಗೆ ನೆಕ್ಸ್ಟ್ ಥೈಲ್ಯಾಂಡ್ ಅಲ್ಲಿ ಇದನ್ನ ಹೋಸ್ಟ್ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದಿದೆ. ಈ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರದ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜಯಶಂಕರ್ ಅವರು ತಮ್ಮ ಥೈ ಕೌಂಟರ್ ಪಾರ್ಟ್ ಏನಿದ್ದಾರೆ ಆ ಒಂದು ಮಿನಿಸ್ಟರ್ ಜೊತೆ ಕೆಲವೊಂದು ಮಾತುಕತೆಯನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಸೊ ಯಾಕೆಂದ್ರೆ ಈ ಒಂದು ಸಮಿತಿಗಳು ಏನಾಗಿರ್ತವೆ ಅಂತಂದ್ರೆ, ಸೊ ಪ್ರತಿಯೊಂದು ರಾಷ್ಟ್ರಗಳು ತಮ್ಮ ಒಂದು ಏನು ಬೇಡಿಕೆ ಇದೆ, ರೈಟ್. ಸೊ ಸಿನ್ಸ್ ಇಟ್ ಇಸ್ ಅನ್ ಗ್ರೂಪಿಂಗ್ ಇರ್ತಕ್ಕಂಥದ್ದು ಇರೋದ್ರಿಂದ ಎಲ್ಲ ಲೈಕ್ ಮೈಂಡೆಡ್ ಕಂಪ್ನೀಸ್ ತಮ್ಮ ತಮ್ಮ ಡಿಮ್ಯಾಂಡ್ಗಳು ಏನೇನಿದಾವೆ, ಸೊ ದಟ್ ಮೇ ಬಿ ವಿತ್ ರೆಸ್ಪೆಕ್ಟ್ ಯಾವ್ದಾದ್ರು ಕಂಪ್ನಿ ಆಗಿರ್ಬಹುದು, ಪ್ರಾಜೆಕ್ಟ್ ಆಗಿರ್ಬಹುದು, ಇದೆಲ್ಲವೂ ಕೂಡ ಈ ರೀತಿಯಾದ ಒಂದು ಸಮಿಟ್ಗಳಲ್ಲಿ ಅಥವಾ ಒಂದು ಕನ್ವೆನ್ಷನ್ ಗಳಲ್ಲಿ ಇದನ್ನ ಡಿಸ್ಕಷನ್ ಮಾಡಿರ್ತಾರೆ. ಸೊ ಹಾಗಾದ್ರೆ ಏನಿದು ಬಿಮ್ಸ್ಟೆಕ್ ಅಂತಕ್ಕಂಥದ್ದು? ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್, ರೈಟ್. ಸೊ ಇವಾಗ ನೀವೇನಾದ್ರೂ ಇಂಡಿಯಾ ಮ್ಯಾಪ್ ಅನ್ನ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಈ ಕಡೆ ಇರ್ತಕ್ಕಂಥದ್ದು ಯಾವ್ದಿದೆ, ಸೊ ದಟ್ ಈಸ್ ಬೇ ಆಫ್ ಬೆಂಗಾಲ್. ಈ ಕಡೆ ಇರ್ತಕ್ಕಂಥದ್ದು ಯಾವ್ದಿದೆ, ನಮ್ಮ ಅರಬ್ಬಿ ಸಮುದ್ರ, ರೈಟ್. ಈ ಒಂದು ಬೇ ಆಫ್ ಬೆಂಗಾಲ್ ಏನಿದೆ ಅಲ್ವಾ, ಸೊ ಇದರ ಒಂದು ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವೆಲ್ಲ ರಾಷ್ಟ್ರಗಳಿದಾವೆ ಅವೆಲ್ಲವೂ ಕೂಡ ಈ ಒಂದು ಆರ್ಗನೈಸೇಷನ್ ಅನ್ನ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದು. ಯಾವ ಯಾವ ಸೆಕ್ಟರ್ಗೆ ಇದು ಮಾಡಿರ್ತಕ್ಕಂಥದ್ದು? ಮೊದಲನೇದಾಗಿ ಮಲ್ಟಿ ಸೆಕ್ಟರ್. ನಾವು ಒಂದೇ ವಿಷಯಕ್ಕಂತ ಇಲ್ಲಿ ಸೀಮಿತ ಇಲ್ಲ. ಮಲ್ಟಿ ಸೆಕ್ಟರ್ ಅಂತ ಬಂದಾಗ ಇಲ್ಲಿ ಬೋತ್ ನಮಗೆ ಟೆಕ್ನಿಕಲ್ ಆಸ್ಪೆಕ್ಟ್ ಆಗಿರ್ಬೋದು ಅಂಡ್ ಇನ್ನೊಂದು ಎಕನಾಮಿಕ್ ಆಸ್ಪೆಕ್ಟ್ಸ್ ಗೆ ಇದು ಕೋಆಪರೇಷನ್ ಅನ್ನ ನೀಡಬೇಕು ಅಂತ ಇದನ್ನ 1997 ಅಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್ ಅಂತ ನಾವಿಲ್ಲಿ ಹೇಳ್ಬಹುದು. ಸೊ ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಮೆಂಬರ್ ಕಂಟ್ರೀಸ್ ನೋಡಿದ್ರೆ ಟೋಟಲ್ 7 ಮೆಂಬರ್ಸ್ ಇದ್ದಾರೆ, ರೈಟ್. ಇವಾಗ ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥದ್ದು ನಮಗೆ ಬಾಂಗ್ಲಾದೇಶ್ ಇದೆ, ಭೂತಾನ್ ಬರುತ್ತೆ, ಇಂಡಿಯಾ ಇದೆ, ಮಯನ್ಮಾರ್ ಇದೆ, ರೈಟ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ಕೇವಲ ಈ ಒಂದು ಬೇ ಆಫ್ ಬೆಂಗಾಲ್ ನಮ್ಮ ಭಾಗದಲ್ಲಿ ಯಾವಿದಾವೆ ಆ ಎಲ್ಲ ಒಂದು 7 ರಾಷ್ಟ್ರಗಳು ಈ ಒಂದು ಬಿಮ್ಸ್ಟೆಕ್ ನ ಸದಸ್ಯತ್ವವನ್ನ ಹೊಂದಿರತಕ್ಕಂಥದ್ದು. ಸೊ ನಾವು ಅದನ್ನ ಇಲ್ಲಿ ಮ್ಯಾಪ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಈ ರೀತಿಯಾಗಿ ಇದನ್ನ ನಾವು ಕಾಣಬಹುದಾಗಿದೆ. ಸೊ ಬಾಂಗ್ಲಾದೇಶ್, ಶ್ರೀಲಂಕಾ, ಇಂಡಿಯಾ, ನೇಪಾಳ್, ಭೂತಾನ್, ಥೈಲ್ಯಾಂಡ್ ಮತ್ತು ಮಯನ್ಮಾರ್, ರೈಟ್. ಸೊ ಮ್ಯಾಪ್ ಅಲ್ಲೂ ಕೂಡ ಇದು ಒಂದು ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ಒಂದು ಬಿಮ್ಸ್ಟೆಕ್ ನ ಫಂಕ್ಷನ್ಸ್ ಮತ್ತೆ ಆಬ್ಜೆಕ್ಟಿವ್ಸ್ ಏನಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ಇಟ್ ಪ್ರಮೋಟಿಂಗ್ ದಿ ಕೋಆಪರೇಷನ್. ಇವಾಗ ನಾವು ಆಲ್ರೆಡಿ ನೋಡಿರೋ ಹಾಗೆ ಮಲ್ಟಿ ಸೆಕ್ಟರ್ ಅಲ್ಲಿ ಇರೋದ್ರಿಂದ ಇಲ್ಲಿ ಬೇರೆ ಸೆಕ್ಟರ್ಗಳು, ರೈಟ್. ಸೊ ಉದಾಹರಣೆಗೆ ಮೇಜರ್ ಆಗಿ ಯಾವ್ದಾವ್ದಿದೆ, ಒಂದು ಟೆಕ್ನಿಕಲ್ ಇದೆ, ರೈಟ್, ಇನ್ನೊಂದು ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥದ್ದು ಇದೆ, ರೈಟ್. ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ, ಸೋಷಿಯಲ್ ಪ್ರೋಗ್ರೆಸ್ ಆಗುತ್ತೆ, ಎಜುಕೇಶನ್, ಹೆಲ್ತ್ ಕೇರ್, ಪೋರ್ಟ್ ಎಲಿವೇಶನ್, ಪ್ರತಿಯೊಂದರಲ್ಲೂ ಇದು ತನ್ನದೇ ಆದ ಒಂದು ಇನ್ವಾಲ್ವ್ಮೆಂಟ್ ಮೂಲಕ ಈ ಒಂದು 7 ರಾಷ್ಟ್ರಗಳು ಏನಿದಾವೆ ಅದರ ಡೆವಲಪ್ಮೆಂಟ್ ಗೆ ಕೊಡುಗೆಗಳನ್ನ ನೀಡ್ತಾ ಇರುತ್ತೆ. ಸೊ ಸೆಕ್ಟರಲ್ ಕೋಆಪರೇಷನ್ ಅಂತ ಬಂದಾಗ ಪ್ರಮುಖವಾಗಿ 14 ಸೆಕ್ಟರ್ಗಳಿಗೆ ಇಲ್ಲಿ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಸೊ ಈ ಒಂದು ಬಿಮ್ಸ್ಟೆಕ್ ನ ಸಿಗ್ನಿಫಿಕೆನ್ಸ್ ಅಥವಾ ಇದರ ಮಹತ್ವವನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಜಿಯೋ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ, ರೈಟ್. ಸೊ ಸಿನ್ಸ್ ಇವಾಗ ನಾವು ಇಂಡಿಯಾ ಮ್ಯಾಪ್ ಅಲ್ಲಿ ನೋಡೋದಾದ್ರೆ, ಸೊ ನಮ್ಮ ಈ ಒಂದು ಬೇ ಆಫ್ ಬೆಂಗಾಲ್ ಕಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಏನಿದೆ, ಸೊ ಇಲ್ಲಿ ನಾವು ಏನಾದ್ರೂ ಇಲ್ಲಿ ನಿಯರ್ ಬೈ ಇರ್ತಕ್ಕಂಥ ದೇಶಗಳ ಜೊತೆಗೆ ಒಳ್ಳೆ ಸಂಬಂಧವನ್ನ ಮೇಂಟೈನ್ ಮಾಡಿದ್ರೆ ನಮಗೆ ಇಲ್ಲಿ ಮೊದಲನೇದಾಗಿ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಲ್ಲಿ
ಅದು ಕೂಡ ಮ್ಯಾರಿಟೈಮ್ ಸೆಕ್ಯೂರಿಟಿ, ಅದನ್ನ ನಾವು ತುಂಬಾ ಚೆನ್ನಾಗಿ ಇಲ್ಲಿ ಹ್ಯಾಂಡಲ್ ಮಾಡಬಹುದು. ಏಕೆಂದ್ರೆ ಒಂದ್ ಕಡೆ ಚೀನಾ, ಇನ್ನೊಂದ್ ಕಡೆ ಅಮೆರಿಕ, ರೈಟ್. ಸೊ ಅವರು ಈ ಒಂದು ಭಾರತವನ್ನ ಒಂದ್ ರೀತಿ ಶೇಕ್ ಮಾಡ್ಲಿಕ್ಕೆ, ರೈಟ್. ಸೊ ಒಂದ್ ರೀತಿ ತನ್ನ ಒಂದು ಪ್ರಾಬಲ್ಯವನ್ನ ಈ ಒಂದು ಭಾರತದ ನೆಲದಲ್ಲಿ ಮೆರಿಲಿಕ್ಕೆ, ರೈಟ್. ಸೊ ದೇ ಆರ್ ಟ್ರೈಯಿಂಗ್ ಟು ಇನ್ಫ್ಲೂಯೆನ್ಸಿಂಗ್ ದಿ ನೈಬರಿಂಗ್ ಕಂಟ್ರೀಸ್ ಆಫ್ ದಿಸ್ ಬೇ ಆಫ್ ಬೆಂಗಾಲ್ ಆಸ್ ವೆಲ್ ಆಸ್ ದಿ ಅರೇಬಿಯನ್ ಸಿ ಏರಿಯಾ. ಸೊ ಹಾಗಾಗಿ ನಮಗೆ ಜಿಯೋ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಇಂದ ನೋಡೋದಾದ್ರೆ ಎಸ್, ಡೆಫಿನೆಟ್ಲಿ ದಿಸ್ ಇಸ್ ಇಂಪಾರ್ಟೆಂಟ್. ಅಂಡ್ ಸೆಕೆಂಡ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡಿದ್ರೆ ಶೇರ್ಡ್ ಇಂಟ್ರೆಸ್ಟ್. ಸೊ ಈ ಒಂದು ರಾಷ್ಟ್ರಗಳು ಏನಿದಾವೆ, 7 ರಾಷ್ಟ್ರಗಳು ಆಲ್ಮೋಸ್ಟ್ ನಿಮ್ಗೆ ಸೇಮ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದೆ. ಉದಾಹರಣೆಗೆ ಇವಾಗ ಆಲ್ರೆಡಿ ನಾವು ನೋಡಿರೋ ಹಾಗೆ ಮೆರಿಟೈಮ್ ಸೆಕ್ಯೂರಿಟಿ ಆಗಿರ್ಬೋದು, ಡಿಸಾಸ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದಾಗ್ಬೋದು, ಇವೆಲ್ಲವೂ ಕೂಡ ಒನ್ ಆರ್ ದಿ ಅನದರ್ ಸೇಮ್ ಇಶ್ಯೂಸ್ ಅಲ್ಲಿ ಫೇಸ್ ಮಾಡ್ತಾ ಇರೋದ್ರಿಂದ ಸೊ ಪಾಲಿಸೀಸ್ ಕೂಡ ಫ್ರೇಮ್ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಒಂದು ಅನುಕೂಲವನ್ನ ಈ ಒಂದು ಆರ್ಗನೈಸೇಷನ್ ಮೂಲಕ ಆಗತ್ತೆ. ಎಕನಾಮಿಕ್ ಪವರ್ ಹೌಸ್ ಆಗಿ ಕೂಡ ನಾವು ಇದನ್ನ ಕನ್ವರ್ಟ್ ಮಾಡಬಹುದು, ರೈಟ್. ಯಾಕಂದ್ರೆ ನಾವು ಇಡೀ ಒಂದು ವಿಶ್ವದ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಪಾಪ್ಯುಲೇಷನ್ 1.7 ಬಿಲಿಯನ್ ಈ 7 ರಾಷ್ಟ್ರಗಳು ಸೇರ್ಬಿಟ್ಟು. GDP ಕೂಡ ನೋಡಿ ತುಂಬಾ ಜಾಸ್ತಿ ಇದೆ, $5.2 ಟ್ರಿಲಿಯನ್ ಇರ್ತಕ್ಕಂಥದ್ದು, ರೈಟ್. ಸೊ ಹಾಗಾಗಿ ಇಲ್ಲಿ ನಮಗೆ ಒಂದು ಭಾರತದ ಆಸ್ಪೆಕ್ಟ್ಸ್ ಅಲ್ಲಿ ಸೋಷಿಯಲ್, ರೈಟ್, ಎಕನಾಮಿಕ್ ಅಂಡ್ ಜಿಯೋ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಈ ಒಂದು ಆರ್ಗನೈಸೇಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಂಡ್ ನಮ್ಮ ಭಾರತ ಸರ್ಕಾರದ ಒಂದು ಫಾರಿನ್ ಪಾಲಿಸಿ ಏನಿದೆ, ನಮಗೆ ಆಕ್ಟ್ ಈಸ್ಟ್ ಪಾಲಿಸಿ. ಇದಕ್ಕಿಂತ ಮೊದಲು ನಮ್ಗೆ ಇದ್ದಿರ್ತಕ್ಕಂಥದ್ದು ಯಾವ್ದಿದೆ, ಲುಕ್ ಈಸ್ಟ್ ಪಾಲಿಸಿಯಿಂದ ಇವಾಗ ಅದನ್ನ ನಾವು ಚೇಂಜ್ ಮಾಡಿ ಆಕ್ಟ್ ಈಸ್ಟ್ ಅಂತಂದ್ರೆ ಈಸ್ಟ್ ಏಷ್ಯಾ ಭಾಗ, ರೈಟ್. ಸೊ ನಮಗೆ ಅದು ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಈ ಒಂದು ಈಸ್ಟ್ ಏಷ್ಯಾ ಕಡೆ ನಾವು ಪ್ರಮುಖವಾಗಿ ಒಂದು ಗಮನವನ್ನ ಹರಿಸಬೇಕಾಗತ್ತೆ, ರೈಟ್. ಸೊ ಅದಾದ್ಮೇಲೆ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸೊ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತದಕ್ಕಂಥದ್ದು ಏನಿದೆ, ಮೊದಲು ಮಿಲಿನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇತ್ತು. ಸೊ 2015ರಿಂದ ನಮಗೆ 2030ರವರೆಗೆ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತಕ್ಕಂಥದ್ದು ಏನಿದೆ, ಅದರಲ್ಲಿ ಸ್ಪೆಷಲಿ ಕ್ಲೈಮೇಟ್ ಚೇಂಜ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದೆಲ್ಲವನ್ನ ಪ್ರಮೋಟ್ ಮಾಡ್ಲಿಕ್ಕೆ ಈ ಒಂದು ಆರ್ಗನೈಸೇಷನ್ ಏನಿದೆ ನಮಗೆ ತುಂಬಾ ಸಹಾಯಕಾರಿಯಾಗಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಬಿಮ್ಸ್ಟೆಕ್. ಸೊ ಕ್ವಿಕ್ ಆಗಿ ನಾವಿಲ್ಲಿ ನೋಡೋದಾದ್ರೆ ಇದರ ಒಂದು ಫಾರ್ಮೇಶನ್, ಇದರ ಮೆಂಬರ್ ಕಂಟ್ರೀಸ್, ರೈಟ್, ಮತ್ತೆ ಇದರ ಒಂದು ಸಿಗ್ನಿಫಿಕೆನ್ಸ್. ಸೊ ಈ ವಿಡಿಯೋನ ನೀವು ರಿವಿಷನ್ ಆಸ್ಪೆಕ್ಟ್ಸ್ ಗೆ ಬಳಸ್ಕೋಬಹುದು. ಅಂಡ್ ಈ ಒಂದು ಬಿಮ್ಸ್ಟೆಕ್ ನ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಹ್ಯಾಂಡ್ ಔಟ್ ಏನಿದೆ ಅದನ್ನ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋ ಮೂಲಕ ಅದನ್ನು ನೀವು ಇಲ್ಲಿ ಪಡಿಬಹುದಾಗಿದೆ. ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.